ಪಾಪ್ಕಾರ್ನ್ ಬೇಕು ಅದರ ಪಾಪ್ಕಾರ್ನ್ ಆಗಲ್ಲ. ಎಲ್ಲ ಬಟ್ಲಿಗೆ ಹಾಕಿಸ್ಕೊಂಡು ತಿಂದರೆ ಒಂದು ಸ್ಪೆಷಲ್ಲು ಅಲ್ವಾ? ಚೆನ್ನಾಯ್ತಾ ತಿನ್ನಾಯ್ತು ಹಾಕೊಂಡು ತಿನ್ನು ಚೆನ್ನಾಗಿ. ಕೊಳೆ ಮಾಡ್ಕೊಂಡ್ರೆ ಒದೆ ತಿಂತೀಯ. ಕೈಲಿ ಒಗೆಯೋದಾಗಿದ್ರೆ ದುಪ್ತಿದೆ ಹಾಕ್ಕೊಂಡು, ವಾಷಿಂಗ್ ಮಿಷಿನಲ್ಲಿ ಒಗೆಯೋದು, ಅದಕ್ಕೆ ಸುಮ್ಮನೆ ಇದ್ದೀನಿ. ಸುಂದರ ಅಕ್ಕಂಡು ತಿನ್ನು ಅಂತ ಹೇಳ್ತಿರೋದು, ನುಂಗ್ಬೇಡ ಹಂಗೇನೆ. ತಿನ್ಕೊಬಿಡು ಅದನ್ನು. ಅಡ್ಡ ಏನಕ್ಕೆ ಇಟ್ಟಿದ್ಯಾ? ಆಫ್ ಮಾಡ್ಲಾ? ನಿಜ ಮಾಡ್ಲಾಕಾದ್ರೆ ಚರಿಗೆ ಹಸಿ ಜೋಳ ಬರುತ್ತಲ್ಲ, ಅದನ್ನು ತರಿಸಿದ್ದೆ. ಅದನ್ನು ನಾನು ಆ್ಯಕ್ಚುಲಿ ಒಣಗಿರ್ತದಲ್ಲ ಜೋಳ, ಅದು ಅಂತ ಹೇಳ್ಬಿಟ್ಟು ತರಿಸಿದ್ದು. ಯಾಕೆಂದರೆ ಅದನ್ನು ಪಾಪ್ಕಾರ್ನ್ ಮಾಡ್ಬೋದಾ, ಟ್ರೈ ಮಾಡೋಣ ಅಂತ. ಪ್ಯಾಕೆಟಲ್ಲೆಲ್ಲ ಇರುತ್ತೆ ಅಲ್ವಾ, ಆ ಥರ ಈ ಥರ ತರಿಸ್ಬಿಟ್ಟು ಟ್ರೈ ಮಾಡೋಣ ಅಂತ ತರಿಸ್ದೆ. ಬಟ್ ಅದು ಹಸಿ ಜೋಳ, ಅಂದರೆ ಹಾಲು ಜೋಳ ಅಂತ ಕರೀತಾರೆ ಅನಿಸುತ್ತೆ. ಅಂದರೆ ಇನ್ನೂ ಹಸಿದು. ಅದಕ್ಕೋಸ್ಕರ ಅದನ್ನು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ನೀರಲ್ಲಿ ಚೆನ್ನಾಗಿ ಬೇಯಿಸ್ಬಿಟ್ಟು ಅವನು ಕೊಟ್ಟಿದ್ದೆ. ಅವನು ತಿಂತಾ ಕೂತಿದ್ದ. ಸರಿ, ನಾನು ಬಿರಿಯಾನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ನನಗೆ ಬಿರಿಯಾನಿ ಒಂದೇ ಅಲ್ಲ, ನಾನ್ ವೆಜ್ ಅಂದರೆ ಆಗ್ತಾನೇ ಇರಲಿಲ್ಲ. ಕೆಲವು ತಿಂಗಳು ಬರೀ ನಾನ್ ವೆಜ್ ಅಲ್ಲ, ಯಾವುದೇ ರೀತಿ ಒಗ್ಗರಣೆ ಆಗಿರ್ಬೋದು, ಮಸಾಲ ಐಟಮ್ಸ್ದು ಸ್ಮೆಲ್ ಆಗಿರ್ಬೋದು, ಮಸಾಲೆ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ನಾನು ತಿಂಗಳಾನ್ಗಟ್ಟೆ ತಿಂದೇ ಇಲ್ಲ. ಬರೀ ಮೊಸರನ್ನ, ಮಜ್ಜಿಗೆ ಅನ್ನ, ಅದು ಬಿಟ್ಟರೆ ಎಳ್ನೀರು, ಆಮೇಲೆ ಕಲ್ಲಂಗಡಿ ಹಣ್ಣು, ಸೌತೆಕಾಯಿ, ಇದರಲ್ಲೇ ನಾನು ಹೊಟ್ಟೆನ ತುಂಬಿಸ್ಕೊಂಡಿರೋದು. ಈಗ ವಾಮಿಟ್ ಆಗ್ತಿತ್ತಲ್ಲ, ಅದೆಲ್ಲ ಸ್ಟಾಪ್ ಆಗೋಗಿರೋದ್ರಿಂದ ಇವಾಗ ಆರಾಮಾಗಿದ್ದೀನಲ್ವ, ಹಾಗಾಗಿ ಇವಾಗೇನಿಲ್ಲ, ಎಲ್ಲ ಊಟನೂ ಮಾಡ್ತೀನಿ. ತಿನ್ಬೋದಾದರೆ ಖಂಡಿತವಾಗ್ಲೂ ತಿನ್ಬೋದು. ಡಾಕ್ಟ್ರು ನನಗೆ ಸ್ಟಾರ್ಟಿಂಗಲ್ಲೇ ಹೇಳಿದ್ರು, ನೀವು ನಾನ್ ವೆಜ್ ಎಲ್ಲ ತಿಂತೀರಾ ಅಲ್ವಾ ಅಂದರು. ಹೌದು ಅಂದ್ವಿ. ಅದಕ್ಕೆ ತಿನ್ನಲಿ ಇವಾಗಿಂದನೇ ಅಂತ ಹೇಳಿದ್ರು. ಬಟ್ ನಾನು ಹೇಳಿದೆ, ಅವೆಲ್ಲ ನನಗೆ ಸೇರ್ತಾ ಇಲ್ಲ, ಸ್ಮೆಲ್ ಅಂದರೂ ಆಗಲ್ಲ ಮೇಡಮ್ ನನಗೆ ಅಂತ ಹೇಳಿದೆ. ಆಮೇಲೆ ಅವ್ರು ಹೇಳಿದ್ರು ಮೊಳಕೆ ಕಾಳು ಅದೆಲ್ಲ ಕಟ್ಬಿಡ್ತೀನಿ ಅಂದರು. ನಾನು ಮನಸ್ಸಲ್ಲೇ, ನನಗೆ ಗೊತ್ತಿತ್ತಲ್ಲ ಏನೂ ತಿನ್ನೋಕ್ಕಾಗಲ್ಲ ಅಂತ, ಟ್ರೈ ಮಾಡ್ತೀನಿ, ನನಗೆ ಯಾವುದೂ ಸೇರ್ತಾ ಇಲ್ಲ ಇವಾಗ ಅಂತ ಹೇಳಿದ್ದೆ. ಸೊ ಅದೇ ಥರ ನಾನು ಏನೂ ತಿಂದಿಲ್ಲ. ಎಷ್ಟು ಊಟಕ್ಕೆ ಕಷ್ಟಪಟ್ಟಿದ್ದೀನಿ ಅಂದರೆ ನೆನೆಸ್ಕೊಂಡ್ರೆ ಇವಾಗಲೂ ಭಯ ಆಗುತ್ತೆ. ಸಿಕ್ಕಾಬಟ್ಟೆ. ನಾನು ಫಸ್ಟ್ ಪ್ರೆಗ್ನೆನ್ಸಿಲೂ ಅಷ್ಟೇ, ಈ ಪ್ರೆಗ್ನೆನ್ಸಿಲೂ ಅಷ್ಟೇ, ನಾನ್ ವೆಜ್ ಆಗಿರ್ಬೋದು, ಮಸಾಲೆ ಐಟಮ್ಸ್ ಯಾವುದೂ ಹಾಕ್ತಿರ್ಲಿಲ್ಲ. ಈಗಲೂ ಹಾಗೇ. ಬಟ್ ಇವಾಗೆಲ್ಲ ಕ್ಲಿಯರ್ ಆಗಿದೆ. ಸೊ ನಾನು ತಿಂತಾಯಿದ್ದೀನಿ. ಇದು ಒಂದು 2ನೇ ಸರಿನೋ 3ನೇ ಸರಿನೋ ಅನಿಸುತ್ತೆ ತಿಂತಾ ಇರೋದು. ಬಿರಿಯಾನಿ ಮಾಡೋಣ ಅಂತ ಮಾಡ್ತಿದ್ದೀನಿ. ಮಸಾಲೆ ಎಲ್ಲ ಜಾಸ್ತಿ ಹಾಕಲ್ಲ. ನೀವು ಅಷ್ಟೇ ಮಾಡ್ಕೊಳ್ಳೋದಾದರೆ ಪ್ರೆಗ್ನೆನ್ಸ್ ಲೇಡೀಸು ತಿನ್ನೋಕೆ ಹೋಗ್ಬೇಡಿ. ಮಸಾಲೆ ಆಗಿರ್ಬೋದು, ಜಾಸ್ತಿ ಸ್ಪೈಸಿ ಆಗಿರ್ತಕ್ಕಂಥದ್ದನ್ನ ತಿನ್ನೋಕೆ ಹೋಗ್ಬೇಡಿ. ಏಕೆಂದರೆ ನಿಮಗೆ ಆಲ್ರೆಡಿ ಅವರು ಪೋಲಿಕ್ ಆ್ಯಸಿಡು ಮತ್ತು ಏನು ಕ್ಯಾಲ್ಸಿಯಂ ಟ್ಯಾಬ್ಲೆಟ್ಸ್ ಎಲ್ಲ ಕೊಡ್ತಿರ್ತಾರಲ್ಲ, ಅದು ಗ್ಯಾಸ್ಟ್ರಿಕ್ನ ತರಿಸುತ್ತೆ ಸ್ವಲ್ಪ. ಆ ಮಾತ್ರೆ ತೊಗೊಳ್ತಿರೋದ್ರಿಂದ ನಮಗೆ ಗ್ಯಾಸ್ಟ್ರಿಕ್ ಆಗುತ್ತೆ. ಸೊ ಗ್ಯಾಸ್ಟ್ರಿಕ್ ಆಗಿರೋದ್ರಿಂದ ನಾವು ಮಸಾಲೆ ಪದಾರ್ಥನ ತಿಂತೀವಲ್ಲ, ಅದರಿಂದ ಇನ್ನೂ ಜಾಸ್ತಿ ಗ್ಯಾಸ್ಟ್ರಿಕ್ ಮಾಡಿ ನಮಗೆ ಊಟ ತಿನ್ನೋಕ್ಕಿಲ್ದಂಗೆ ಮಾಡುತ್ತೆ. ಅಥವಾ ಹೊಟ್ಟೆ ನೋವಾಗೋದು, ಅಥವಾ ಹೊಟ್ಟೆ ಉರಿ, ಈ ಥರದ್ದು ಊಟ ಸೇರ್ತಿರೋ ಥರ ಎಲ್ಲ ಮಾಡಿಬಿಡುತ್ತೆ. ಸೊ ಹಾಗಾಗಿ ಸ್ವಲ್ಪ ಮಸಾಲೆ ಐಟಮ್ಸು, ಖಾರ, ಈ ಸ್ಪೈಸಿ ಫುಡ್ಡೆಲ್ಲ ಕಡಿಮೆ ಮಾಡಿಬಿಡಿ. ಸ್ವಲ್ಪನೇ ಲೈಟಾಗಿ ಹಾಕ್ಕೊಂಡು ತಿನ್ನೋದ್ರಿಂದ ಏನೂ ಪ್ರಾಬ್ಲಮ್ ಆಗೋಲ್ಲ. ಬಟ್ ಗ್ಯಾಸ್ಟ್ರಿಕ್ಕು ಪ್ರತಿಯೊಬ್ರಿಗೂ ಪ್ರೆಗ್ನೆನ್ಸಿ ಟೈಮಲ್ಲಿ ಇರುತ್ತೆ. ಬಿಕಾಸ್ ಅವ್ರು ತಗೊಳ್ಳೋ ಟ್ಯಾಬ್ಲೆಟ್ ಏನಿದೆ ಅದರಿಂದ ಗ್ಯಾಸ್ಟ್ರಿಕ್ ಆಗುತ್ತಂತೆ. ಹಾಗಂತ ನನಗೆ ಡಾಕ್ಟ್ರು ಮೊದಲೇ ಹೇಳಿದ್ರು. ಸರಿ ಆಯಿತು ಅಂತ ಅಂದೆ. ಅವರೇ ಹೇಳಿದ್ರು ಅವಾಗ, ಸ್ಪೈಸಿ ಫುಡ್ಡೆಲ್ಲನೂ ಸ್ವಲ್ಪ ಕಡಿಮೆ ತೊಗೊಳ್ಳಿ, ಮಸಾಲೆ ಕಡಿಮೆ ತಿನ್ನಿ, ಗ್ಯಾಸ್ಟ್ರಿಕ್ಕಿನ ಜಾಸ್ತಿ ಆಗಿಬಿಡತ್ತೆ ಅಂತ. ಸೊ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಹಾಗಾಗಿ ನಾನೇನು ಬಿರಿಯಾನಿಗೆ ಜಾಸ್ತಿ ಮಸಾಲೆ ಏನೂ ಹಾಕಿಲ್ಲ, ಸಿಂಪಲಾಗಿ ಮಾಡ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ಎಷ್ಟು ಚೆನ್ನಾಗಾಗುತ್ತೆ ಅಂದರೆ, ಒಂದು ಸಾರಿ ಬೇಕಾದರೆ ನೀವು ಮನೇಲಿ
ಟ್ರೈ ಮಾಡಿ ನೋಡಿ. ಯಾರಿಗೆ ಸ್ಪೈಸಿಯಾಗಿರೋದು ಇಷ್ಟ ಇಲ್ಲ, ಮಸಾಲೆ ಇಷ್ಟ ಇಲ್ಲ ಅನ್ನೋರು ಇಷ್ಟೇ ಸಿಂಪಲಾಗಿ ಮಾಡ್ಕೊಳ್ಳಿ. ಸಖತ್ತು ಟೇಸ್ಟಿಯಾಗಿತ್ತು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಫಸ್ಟು ಟೈಮು ಅಷ್ಟು ಚೆನ್ನಾಗಿ ಬಿರಿಯಾನಿ ಆಗಿದ್ದು. ಒಂದು ಪ್ಲೇಟಲ್ಲ, ಇನ್ನೂ ಎಕ್ಸ್ಟ್ರಾ ಹಾಕ್ಕೊಂಡು ಕೂಡ ತಿಂದಿದ್ದೆ. ಒಟ್ನಲ್ಲಿ ಚೆನ್ನಾಗಿತ್ತು. ಒಂದ್ಸರಿ ಬೇಕಾದರೆ ನೀವು ಟ್ರೈ ಮಾಡಿ. ಇಲ್ಲಿ ಚರಿಗೆ ಸ್ವಲ್ಪ ಕಷಾಯನ ಮಾಡಿಕೊಡ್ತಾಯಿದ್ವಿ. ಏಕೆಂದರೆ ಮಾವಿನಕಾಯಿ ತಿಂದ್ಬಿಟ್ಟೋ ಏನೋ ನಮ್ಮ 3 ಜನಕ್ಕೂ ಕೆಮ್ಮಾಗ್ಬಿಟ್ಟಿದೆ. ಹೆವಿ ಕೆಮ್ಮಂದರೆ ಕೆಮ್ಮು. ಅದಕ್ಕೆ ಅವನಿಗೆ ಕಷಾಯ ಮಾಡಿಕೊಟ್ಟಿದ್ದೀವಿ. ನಾವು ಫಸ್ಟು ಟಾನಿಕ್ ಕೊಡೋಲ್ಲ ಅವನಿಗೆ, ಕಷಾಯನೇ ಕೊಡೋದು. ಯಾಕೆಂದರೆ ಅವನಿಗೆ ಟಾನಿಕ್ಗೆ ಕೆಮ್ಮು ಹೋಗಲ್ಲ. ಅದಕ್ಕೆ ಫಸ್ಟು ಕಷಾಯ ಕೊಟ್ಬಿಡ್ತೀವಿ ನಾವು. ಆ ಕಷಾಯದಿಂದಲೇ ಫಸ್ಟು ಎಷ್ಟು ತೋರಿಸಿದ್ರೂ ಕೆಮ್ಮು ಬಂದಾಗ ಹೋಗ್ತಿರ್ಲಿಲ್ಲ. ಡಾಕ್ಟ್ರೇ ಒಂದು ಹೋಮ್ ರೆಮಿಡಿ ಹೇಳ್ಕೊಟ್ರು ನನಗೆ. ಆ ಹೋಮ್ ರೆಮಿಡಿ ಮಾಡಿದಾಗಿಂದ ಒಂಚೂರು ಪರವಾಗಿಲ್ಲ. ಟಾನಿಕ್ ಹಾಕಿದ್ರು ಅಷ್ಟು ಕಡಿಮೆ ಆಗೋಲ್ಲ, ಬಟ್ ಈ ಕಷಾಯ ಕುಡಿದ್ರೆ ಅವನಿಗೆ ಕೆಮ್ಮು ಸ್ವಲ್ಪ ಕಡಿಮೆ ಆಗುತ್ತೆ. ಹಾಗಾಗಿ ಸ್ವಲ್ಪ ಅವನಿಗೆ ಕಷಾಯ ಮಾಡಿಕೊಡ್ತಿದ್ದೀವಿ. ಅದನ್ನು ಕುಡಿಯೋಕ್ಕೆ ಆಗೋಲ್ಲ ಪಾಪ ಅವನು. ಟೇಸ್ಟಿ ಅಂದ್ಬಿಟ್ಟು ಕುಡಿತಾವನೆ. ಅದು ಹೆಂಗೆ ಕುಡಿತಾವನೋ, ಬೆಲ್ಲ ಹಾಕೈತೆ ಅಂತಲೇ. ನಾವೇನೂ ಹಾಕೇ ಇಲ್ಲ ಪಾಪ. ಅವನು ಕುಡ್ಕೊಂಡ, ಅವನು ಆರಾಮಾಗಿ ಕುಡ್ಕೊಂಡ. ನಾನು ಸ್ವಲ್ಪ ಕುಡಿದೆ, ನಾನು ಕುಡಿಯೋಕ್ಕಾಗಲಿಲ್ಲ. ನನಗೆ ಕೆಮ್ಮುಗೆಲ್ಲ ಟಾನಿಕ್ ಏನು ತೊಗೊಳಲ್ಲ. ಹೆವಿ ಅಂದರೆ ಮಾತ್ರ ತೊಗೊಳಕ್ಕೆ ಹೋಗೋದು, ಇಲ್ಲಾಂದ್ರೇನು ತೊಗೊಳಕ್ಕೆ ಹೋಗಲ್ಲ. ಬಟ್ ಪಾಪ ಅವ್ನು ಕುಡ್ಕೊಂಡ. ಅದನ್ನೇ ಅವನ ಜೊತೆ ಜೋಕ್ ಮಾಡಿಕೊಂಡು ಮಾತಾಡ್ತಾಯಿದ್ವಿ. ಈಗ ಎಲ್ರಿಗೂ ನಾನ್ ವೆಜ್ ಎಲ್ಲ ತಿನ್ನೋಕ್ಕಾಗಲ್ಲ ಈ ಟೈಮಲ್ಲಿ. ಏನು ಮಾಡಿ ಅಂತ ಹೇಳಿದ್ರೆ, ಬೇರೆ ಸೋರ್ಸಿಂದ ಪ್ರೋಟೀನ್ ಸಿಗುತ್ತಲ್ಲ, ಅದನ್ನು ತಿನ್ನೋಕ್ಕಾದ್ರೆ ತಿನ್ನಿ. ಈ ಕಡಲೆ ಬೀಜದಲ್ಲೆಲ್ಲ ತಿನ್ಬೋದು ಅನ್ನಿಸ್ತವರು ಅದರಿಂದನೂ ಪ್ರೋಟೀನ್ ಸಿಗುತ್ತೆ. ಪನ್ನೀರು ಇದರಲ್ಲೆಲ್ಲ ಸಿಗುತ್ತೆ, ನೀವು ಆರಾಮಾಗಿ ತಿನ್ಬೋದು. ಮತ್ತು ಮೊಳಕೆ ಕಾಳು ಅದನ್ನು ಕಟ್ಬಿಟ್ಟು ಸ್ವಲ್ಪ ಬೇಯಿಸ್ಕೊತೀನಿ. ಹಸಿದೇ ತಿನ್ನೋಕ್ಕೆ ಹೋಗ್ಬೇಡಿ ಈ ಟೈಮಲ್ಲಿ. ಅದು ಜೀರ್ಣ ಆಗೋಲ್ಲ, ಸುಮ್ಮನೆ ಪ್ರಾಬ್ಲಮ್ ಆಗುತ್ತೆ ಅಷ್ಟೇ. ನನಗಂತೂ ನಾನು ಏನೂ ತಿಂದಿಲ್ಲ. ಅದಕ್ಕೆ ಫುಲ್ಲು ಏನು ಬ್ಲಡ್ದು ಹಿಮೋಗ್ಲೋಬಿನ್ ಕೂಡ ನನಗೆ ಕಮ್ಮಿ ಆಗಿಬಿಟ್ಟಿದೆ. ಸೊ ಅದಕ್ಕೆ ಬೇರೆ ಮತ್ತೆ ಬ್ಲಡ್ ಟೆಸ್ಟ್ ಬರ್ತಿದ್ದಾರೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ. ಇಲ್ಲಿ ನಾನು ಸಪ್ರೇಟು ಅಕ್ಕಿನ ಫಸ್ಟೇ ಹಾಕೊಂಡ್ಬಿಡ್ತೀನಿ. ಏಕೆಂದರೆ ಮಸಾಲೆ ಎಲ್ಲ ಅಕ್ಕಿಗೆ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂಥೇಳಿ ಸಪ್ರೇಟ್ ನೀರು ಕೂಡ ಇಟ್ಕೊಂಡಿದ್ದೀನಿ ಕುದಿಯೋಕ್ಕೆ ಅಂತ. ಅಲ್ಲಿ ಕುದಿತಿರೋ ನೀರನ್ನ ನೀವು ತೆಗೆದಿಲ್ಲ ಹಾಕಿಬಿಟ್ರೆ ಬೇಗ ಆಗಿಬಿಡತ್ತೆ ಬಿರಿಯಾನಿ. ಅದ್ರ ಜೊತೆಗೆ ಏನಂತಂದರೆ ಮಸಾಲೆ ಹಾಕಿರ್ತೀವಲ್ಲ, ಅದು ಬೇಗ ಅದ್ರ ಜೊತೆ ಸೇರ್ಕೊಂಬಿಡುತ್ತೆ. ಫಸ್ಟಿಂದ ನೀವು ತಣ್ಣೀರನ್ನೇ ಹಾಕಿಬಿಟ್ರೆ ಅದು ಮಳ್ಳಬೇಕು ಅಂದರೆ ತುಂಬ ಟೈಮ್ ತೊಗೊಳುತ್ತೆ, ಮತ್ತು ಅಡುಗೆನೂ ಲೇಟಾಗಿ ಆಗುತ್ತೆ. ಈ ಥರ ಮಾಡ್ಕೊಳ್ಳೋದ್ರಿಂದ ಬೇಗ ಕೂಡ ಆಗುತ್ತೆ. ಟ್ರೈ ಮಾಡಿ ನೋಡಿ. ಅಡುಗೆ ನಾನೇ ಮಾಡ್ತಿದ್ದೀನಿ ಇವಾಗ. ಜಾನು ಮಾಡಿಕೊಟ್ರು ಪಾಪ. ಸ್ಟಾರ್ಟಿಂಗೆಲ್ಲ ಒಂದು 3 months 4 month ತನಕ ಅವರೇ ಮಾಡಿರೋದು ಸ್ಟಾರ್ಟಿಂಗಿಂದನೂ. ಬಟ್ ಇವಾಗ ನಾನೇ ಮಾಡ್ತೀನಿ. ಏನೇನು ಬೇಕು ಎಲ್ಲನೂ ಅವರೇ ಹಚ್ಕೊಡ್ತಾರೆ. ಆದರೆ ಏನಂದರೆ ಟೇಸ್ಟ್ ಮಾತ್ರ ನಾನು ನೋಡೋಲ್ಲ. ಯಾಕೆ ಅಂದರೆ ನನ್ನ ಬಾಯಿ ಸ್ವಲ್ಪ ಸಪ್ಪೆ ಸಪ್ಪೆ ಥರ ಅನಿಸುತ್ತೆ ಇಲ್ಲಿ ಟೇಸ್ಟ್ ನೋಡಿದಾಗ. ಅವಾಗ ಏನಾಗ್ಬಿಡುತ್ತೆ ಅಂತ ಹೇಳಿದ್ರೆ, ಅಡುಗೆ ಮಾಡಾದ್ಮೇಲೆ ಹೆವಿ ಉಪ್ಪಾಗ್ಬಿಟ್ಟಿರುತ್ತೆ ಅದು. ನನಗೆ ಟೇಸ್ಟ್ ಇಲ್ಲಿ ಸ್ವಲ್ಪ ಸಾಲ್ಟು ಮುಂದೆ ಇದ್ದರೆ ಸಾಕು ಈ ಥರ ಅಡುಗೆ ಮಾಡ್ಕೋಬೇಕಾದ್ರೆ. ಆ ನೀರನ್ನ ತೊಗೊಂಡು ಟೇಸ್ಟ್ ಮಾಡಿದ್ರೆ ನನಗೆ ಅವಾಗ ಏನನ್ಸುತ್ತೆ, ಸಪ್ಪೆ ಸಪ್ಪೆ ಅಂತ ಅನಿಸ್ಬಿಡುತ್ತೆ. ನಾನೇನು ಮಾಡಿಬಿಡ್ತೀನಿ, ಇನ್ನೂ ಉಪ್ಪು ಹಾಕ್ಬಿಟ್ಟು ಮಾಡಿಬಿಡ್ತೀನಿ. ಮಾಡಾದ್ಮೇಲೆ ಹೆವಿ ಉಪ್ಪಾಗ್ಬಿಟ್ಟಿರುತ್ತೆ ಅದು. ಆವಾಗ ಜಾನುನು ಉಪ್ಪು ಅಂತಾರೆ, ನನಗೂ ಉಪ್ಪು ಅನಿಸುತ್ತೆ. ಅದಕ್ಕೆ ನಾನೇನು ಮಾಡ್ತೀನಿ ಅಂದರೆ, ನಾನು ಟೇಸ್ಟ್ ಮಾಡಲ್ಲ, ಜಾನಕ್ಕೆಲ್ಲೇ ಟೇಸ್ಟ್ ಮಾಡಿಸ್ತೀನಿ ಯಾವುದೇ ಅಡುಗೆ ಮಾಡಿದ್ರು. ಆವಾಗ ಅವರೇ ಹೇಳ್ತಾರೆ ಸಾಕು ಕರೆಕ್ಟಾಗೈತೆ ಅಂತ. ಅಲ್ಲಿಗೆ ನಿಲ್ಲಿಸ್ತೀನಿ. ಇಲ್ಲಾಂದರೆ ಹೆವಿ ಉಪ್ಪಾಗ್ಬಿಡುತ್ತೆ. ಈ ಟೈಮಲ್ಲಿ ಕೆಲವ್ರಿಗೆ ಹಂಗೇ ಜಾಸ್ತಿ ಉಪ್ಪು ಅನ್ನಿಸ್ತಿರುತ್ತೆ, ಇಲ್ಲ ಸಪ್ಪೆ ಸಪ್ಪೆ ಅಂತ ಅನಿಸ್ತಿರುತ್ತೆ. ನನಗೆ ಈ ಥರ ಏನು ಪ್ರಾಬ್ಲಮ್ ಆಗಿಬಿಟ್ಟಿದೆ. ಅದಕ್ಕೆ ಜಾನನೇ ಎಲ್ಲನೂ ನೋಡ್ಕೊಳ್ಳೋದು. ಫೈನಲಿ ಬಿರಿಯಾನಿ ರೆಡಿ ಆಗ್ತಾಯಿದೆ. ಇನ್ನೇನು 2 ವಿಸಲ್ ಬಂದರೆ ಸಾಕು. 2 ವಿಸಲ್ಗೆ ನಾನು ಆಫ್ ಮಾಡೋದು. ಆಮೇಲೆ ನೀವು ವಿಸಲ್ ಹೋದ್ಮೇಲೆ ನೀವು ಅದನ್ನು ತೊಗೊಂಡು ಆರಾಮಾಗಿ ಊಟ ಮಾಡ್ಬೋದು. ಫಸ್ಟೇ ತೆಗೆದ್ಬಿಟ್ರೆ ಏನಾಗುತ್ತೆ ಅಂದರೆ, ಅದು ನೀಟಾಗಿ ಅನ್ನ ಎಲ್ಲ ಇದಾಗಿರಲ್ಲ, ಬೆಂದಿರಲ್ಲ ಅಂತಲ್ಲ, ನೀರು ಸ್ವಲ್ಪ ಹಾಗಾಗಿ ಇರುತ್ತಲ್ಲ, ಚೆನ್ನಾಗಿರಲ್ಲ. ಅದಕ್ಕೆ ಫುಲ್ಲು ವಿಸಲ್ ಹೋಗೋ ತನಕ ನೀವೇನು ಹೋಗ್ಸೋಕೆ ಹೋಗಬೇಡಿ. ಆಮೇಲೆ ಅದು ಹೋದ್ಮೇಲೆ ತಿನ್ನಿ, ಚೆನ್ನಾಗಿರುತ್ತೆ. ಹಿಡ್ಕೊಂಡು ನಿಂತ್ಕೊಂಡ ಏನು ಹೇಳ ನೋಡ್ರಿ, ಕೈ ತೊಳ್ದ ನೀನು ಹೊರಗಡೆ ಹೋಗಿ ಬಂದಲ್ಲ. ಫಸ್ಟ್ ಹ್ಯಾಂಡ್ ವಾಶ್ ಮಾಡು. ಹೋಗು. ಏನು ಮುಟ್ಟಿಲ್ಲ ಅಂತೆ, ಗಾಡಿ ಹಿಡ್ಕೊಂಡಿದ್ದೆ. ಇಲ್ಲ ಸಿಂಪಲ್ ಬಿರಿಯಾನಿ.
ಏನೋ ಬಾಗಿಲು ತೆಗ್ದ ಗಮ್ ಅಂತ ಇದು ತಿನ್ನಕ್ಕೆ ಎಷ್ಟು ಟೇಸ್ಟಿಯಾಗಿರುತ್ತೆ. ಏನ ಚಿತ್ರಾನ್ನ ಬಿರಿಯಾನಿ ಅಂತ ಇದ್ದೇನೆ. ಬೇಯಿಸಿವಮ್ಮ, ಆಮೇಲೆ ಬೇಯಿಸಿ ಚೆನ್ನಾಗಾಗಿದೆ ಉಡುಡಿಯಾಗಿ ಸರ್ವ್ ಮಾಡ್ಕೊಂಡು ತಿನ್ನಿ. Ready. This is my rice and ಸೌತೆಕಾಯಿ. ಚೆನ್ನಾಯ್ತಾ? ಖಾರ ಎಲ್ಲ ಕರೆಕ್ಟ್ ಆಯ್ತಾ? ಆಯ್ತು. ನೀನು ಹೇಳ್ಬೇಕು, ನಾನು ಹೋಯ್ತೀನಿ ಹೊರಗಡೆ ತಿನ್ನಕ್ಕೆ. ಮೆಣಸಿಕಾಯಿ ಅಲ್ಲಮ್ಮ ಅದು, ಅದೇನು ನನಗೂ ಗೊತ್ತಿಲ್ಲ. ಜನ ಕೂಡ ಚೆನ್ನಾಗಿದೆ ಅಂತ ಹೇಳಿದ್ರು. ನಾನು ಟೇಸ್ಟ್ ಮಾಡಿದೆ, ನನಗಂತೂ ಸಿಕ್ಕಾಬಟ್ಟೆ ಇಷ್ಟ ಆಯಿತು. ಆಗಲೇ ಹೇಳಿದ್ನಲ್ಲ, ಇನ್ನೊಂದು ಪ್ಲೇಟ್ ಹಾಕ್ಕೊಂಡು ತಿಂದೆ. ಫಸ್ಟ್ ಟೈಮ್ ನಾನು ಆಫ್ಟರ್ ಪ್ರೆಗ್ನೆನ್ಸಿ ಈ ಥರ ತಿನ್ನಬೇಕು ಅಂತ ಅನಿಸಿದ್ದು. ಚೆನ್ನಾಗಿತ್ತು. ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ನೋಡಿ. ತುಂಬ ಜನ ನೋಡ್ತಿದ್ದೀರಾ, ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ದೀರಾ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತು ನಾನು ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.